ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಟಿ ಕಮ್ ರಾಜಕಾರಣಿ ಸುಮಲತಾ ಅಂಬರೀಶ್ ಎಷ್ಟು ಶ್ರೀಮಂತೆ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಿವಿಧ ಬ್ಯಾಂಕ್ಗಳಲ್ಲಿ 1.31 ಕೋಟಿ ಹಣ. ಸುಮಲತಾ ಅಂಬರೀಶ್ ಬೆಂಗಳೂರು ಮತ್ತು ದೆಹಲಿಯ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 1.31 ಕೋಟಿ ಹಣ ಹೊಂದಿದ್ದಾರೆ. 5.5 ಕೆಜಿ ಚಿನ್ನ, 31 ಕೆಜಿ ಬೆಳ್ಳಿ ಒಡತಿ. ಸುಮಲತಾ ಬಳಿ ಬರೋಬ್ಬರಿ 5.5 ಕೆಜಿಯಷ್ಟು ಬಂಗಾರ ಇದೆ. ಇದರ ಮೌಲ್ಯ 1.66 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹಾಗೆ 31 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 12.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. 82 ಲಕ್ಷದ ಷೇರು ಮ್ಯೂಚುವಲ್ ಫಂಡ್, 92 ಲಕ್ಷ ಮೌಲ್ಯದ ಇನ್ಶೂರೆನ್ಸ್ ಪಾಲಿಸಿ. ಸುಮಲತಾ ಅಂಬರೀಶ್ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 82 ಲಕ್ಷ ಹಣ ಹೊಂದಿದ್ದಾರೆ. ಜೊತೆಗೆ 92 ಲಕ್ಷ ಮೌಲ್ಯದ ಇನ್ಶೂರೆನ್ಸ್ ಪಾಲಿಸಿಗಳಿವೆ. ಬೆಂಗಳೂರಲ್ಲಿ 3 ಮನೆ, 17 ಕೋಟಿ ಬೆಲೆ. ಸುಮಲತಾ ರಾಜಧಾನಿ ಬೆಂಗಳೂರಲ್ಲಿ 3 ಮನೆಗಳನ್ನ ಹೊಂದಿದ್ದಾರೆ. ಜೆಪಿ ನಗರದಲ್ಲಿರೋ ಮನೆ 14 ಕೋಟಿ ಬೆಲೆ ಬಾಳಿದ್ರೆ, ಉತ್ತರಹಳ್ಳಿಯಲ್ಲಿರೋ ಮನೆ 2 ಕೋಟಿ ಮೌಲ್ಯದ್ದು. ರೇಸ್ ಕೋರ್ಸ್ ನಲ್ಲಿರೋ ಅಪಾರ್ಟ್ಮೆಂಟ್ ಮನೆಯ 50% ಶೇರಿನ ಬೆಲೆ 91 ಲಕ್ಷ. 3 ಮನೆಗಳ ಒಟ್ಟು ಮೌಲ್ಯ 17 ಕೋಟಿ ಆಗುತ್ತೆ. ಮೈಸೂರಲ್ಲಿ ವಾಣಿಜ್ಯ ಕಟ್ಟಡ 41 ಲಕ್ಷ ಮೌಲ್ಯ. ಸುಮಲತಾ ಅಂಬರೀಶ್ ಮೈಸೂರಿನ ತ್ರಿಭುವನ್ ಟವರ್ಸ್ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ 25% ಷೇರು ಹೊಂದಿದ್ದಾರೆ. ಇದರ ಮೌಲ್ಯ 41 ಲಕ್ಷ ರೂಪಾಯಿ. 2 ಲಕ್ಷದ ಫರ್ನಿಚರ್, 4 ಲಕ್ಷದ ಉಪಕರಣ. ಸುಮಲತಾ ಬಳಿ 2 ಲಕ್ಷ ಮೌಲ್ಯದ ಫರ್ನಿಚರ್ ಅಥವಾ ಪೀಠೋಪಕರಣಗಳಿವೆ. ಜೊತೆಗೆ 4 ಲಕ್ಷದ ಆಫೀಸ್ ಉಪಕರಣಗಳು ಅಂದ್ರೆ ಜನರೇಟರ್ ಮುಂತಾದ ವಸ್ತುಗಳಿವೆ. ಕೊಟ್ಟಿದ್ದಾರೆ 61 ಲಕ್ಷ ಸಾಲ ಅಥವಾ ಅಡ್ವಾನ್ಸ್. ಸುಮಲತಾ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 61 ಲಕ್ಷದಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈ ಪೈಕಿ ಮಗ ಅಭಿಷೇಕ್ಗೆ ಕೊಟ್ಟಿರೋ 38 ಲಕ್ಷ, ಭದ್ರಿನಾಥ್ ಎಂಬುವರಿಗೆ ಕೊಟ್ಟಿರೋ 10 ಲಕ್ಷ ಸಾಲಗಳು ಸೇರಿವೆ. ಕೃಷಿ ಜಮೀನಿಲ್ಲ, ವಾಹನವೂ ಇಲ್ಲ. ಸುಮಲತಾ ತಮ್ಮ ಬಳಿ ಕೃಷಿ ಜಮೀನಾಗಲಿ, ಕಾರು, ಸ್ಕೂಟರ್ ನಂತಹ ಸ್ವಂತ ವಾಹನಗಳಾಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ? ಸುಮಲತಾ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 23 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ 2004ರಲ್ಲಿ ಇದ್ದಿದ್ದು ಬರೀ 73 ಲಕ್ಷ ಮೌಲ್ಯದ ಆಸ್ತಿ. 2009ರಲ್ಲಿ ಅದು 2.5 ಕೋಟಿಗೆ ಜಂಪ್ ಆಯ್ತು. 2013ರಲ್ಲಿ 4 ಕೋಟಿಗೆ ಹೋಯ್ತು. ಈಗ 23 ಕೋಟಿ ಆಗಿದೆ. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 23 ಕೋಟಿ ಆಸ್ತಿ ಹೊಂದಿರೋ ಸುಮಲತಾ 1.64 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಈ ಪೈಕಿ ಪ್ರಮೀಳಾ ಕೆಜಿ ಎಂಬುವರಿಗೆ ಕೊಡ್ಬೇಕಿರೋ 45 ಲಕ್ಷ, ಸ್ಯಾಂಡಲ್ವುಡ್ ಮೀಡಿಯಾ ಎಂಬ ಕಂಪನಿಗೆ ಕೊಡ್ಬೇಕಿರೋ 2 ಲಕ್ಷಗಳು ಸೇರಿವೆ. ತಿಂಗಳ ಆದಾಯ ಎಷ್ಟು? ಒಂದು ದಿನಕ್ಕೆಷ್ಟು? ಸುಮಲತಾ ಅಂಬರೀಶ್ರ ವಾರ್ಷಿಕ ಆದಾಯ ಬರೋಬ್ಬರಿ 1.33 ಕೋಟಿ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 11 ಲಕ್ಷದ 8 ಸಾವಿರ, ದಿನಕ್ಕೆ 37 ಸಾವಿರ ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ಸುಮಲತಾ ಅಂಬರೀಶ್ ಎಷ್ಟು ಶ್ರೀಮಂತೆ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.